ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸೂಪರಾಗಿದ್ದೀನಿ ಗೈಸ್. ಇವತ್ತು ನಾನು ಒಂದು ಸೂಪರಾಗಿರುವಂತಹ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾನು ಪನ್ನೀರ್ ಮಟರ್ ಮಸಾಲಾನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ನಾನು ಈ ಥರ ಸ್ಕ್ವೇರ್ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜು ನಾನು 3 ಟೊಮೆಟೊನ ತೊಗೊಂಡಿದ್ದೆ. ಅದನ್ನು ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೆ. ಅದನ್ನು ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 3 ಹಸಿಮೆಣಸಿಕಾಯಿ, ಹಾಗೆಯೇ ಒಂದೇ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತೆಂಗಿನಕಾಯಿನ ಹಾಕೋಬೋದು. ಗೋಡಂಬಿ ಹಾಕೊಂಡ್ರೆ ಟೇಸ್ಟು ಸಖತ್ತಾಗುತ್ತೆ. ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಪನ್ನೀರ್ಗಳು, ಅದನ್ನು ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಮಾಡೋ ಗ್ರೇವಿಗೆ ಪನ್ನೀರ್ನ ಇಲ್ಲಿ ಫ್ರೈ ಮಾಡ್ಕೋತೀವಲ್ಲ, ಅದೇ ಸಖತ್ತು ಟೇಸ್ಟ್ ಬರೋದು. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಇದು ತುಂಬ ಸ್ವಲ್ಪ ಜಾಸ್ತಿ ಆಯಿತು ಎಣ್ಣೆ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ತೆಗಿತೀನಿ. ಒಂದು ಸ್ವಲ್ಪ ಎಣ್ಣೆಗೆ ನಾನು ಏನು ನೆನೆಗಾಕಿ ಇಟ್ಕೊಂಡಿದ್ದೆ ಅಲ್ವಾ ಬಟಾಣಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಒಂದು 5 to 6 ಅವರ್ ಮುಂಚೆನೇ ನೆನೆಗಾಕಿದ್ದೆ ಬಟಾಣಿನ. ಅದಾದಮೇಲೆ ನೀಟಾಗಿ ನೀರನ್ನ ಸೋಸಿ ನಾನು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನಿಮ್ಮ ಮನೇಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೇ ಫ್ರೈ ಮಾಡ್ಕೊಳ್ಳಿ, ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಈ ಬಟಾಣಿನ ಯೂಸ್ ಮಾಡ್ತಿದ್ದೀನಿ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದರಿಂದನೂ ಅಷ್ಟೇ ಟೇಸ್ಟು ಸಖತ್ತಾಗಿ ಬರುತ್ತೆ. ಅದನ್ನು ಸಹ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಮತ್ತೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಒಂದು 3 ಲವಂಗ, ಒಂದು ಸಣ್ಣ ಪೀಸು ಚಕ್ಕೆ, ಒಂದು 4 ಅನಾನಸ್ಸು ಫ್ಲವರ್ ದಳ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು 4ರಿಂದ 5 ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ, ಅದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಟೊಮೆಟೊ ಈರುಳ್ಳಿನ ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮಿನಿಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಸ್ಕೊತೀನಿ. ನೋಡಿ, ಇವಾಗ ಲೈಟಾಗಿ ಎಣ್ಣೆ ಸ್ವಲ್ಪ ಬಿಡ್ತಾ ಇದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪೌಡರು, ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವೇನು ಸ್ಪೈಸಸ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಮತ್ತೆ ಕುದಿಸ್ಕೊಳ್ಳಿ. ನಾವು ಈ ಗ್ರೇವಿನ ಎಷ್ಟು ಹೊತ್ತು ಕುದಿಸ್ತೀವಿ ಅಷ್ಟು ಟೇಸ್ಟು ಸಖತ್ತಾಗಿ ಬರುತ್ತೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಪನ್ನೀರ್ ಮಟರ್ ಮಸಾಲಾನ ಹಾಕ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಮೇಲ್ಗಡೆ ಹಾಗೆ ಉದುರಿಸ್ಕೊಂಡು ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸು ಮತ್ತೆ ನಾನು ಬೇಯಿಸ್ಕೊತೀನಿ. ನಾನು ಮೊದಲಿಗೆ ಹೇಳಿದ ಹಾಗೆ ನಾವು ಎಷ್ಟು ಇದನ್ನು ಕುದಿಸ್ಕೊತೀವಿ ಅಲ್ವಾ ಅಷ್ಟು ಟೇಸ್ಟು ಸಖತ್ತಾಗಿ ಬರುತ್ತೆ. ಇವಾಗ ಒಂದು ಸಲ ನಾನು ಮಿಕ್ಸ್ ಮಾಡಿಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬಟಾಣಿ, ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ಗಳನ್ನೂ ಸಹ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ಚೆಕ್ ಮಾಡಿಕೊಂಡು ನೀವು ನೀರು ಬೇಕಿದ್ರೆ ನೀರು ಸೇರಿಸ್ಕೋಬೋದು. ಇಲ್ಲ ಅಂದರೆ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಹೀಗೇ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ 1 ರಿಂದ 2 ಮಿನಿಟ್ಸು ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು ನಮಗೆ.
ಪನ್ನೀರ್ ಮಟರ್ ಮಸಾಲ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ, ಎಷ್ಟು ಈಸಿ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆ ಅಂದರೆ ನಾವು ಗ್ರೇವಿನ ಚೆನ್ನಾಗಿ ಕುದಿಸ್ತಿರ್ತೀವಲ್ವ. ಸೊ ಹಾಗಾಗಿನೇ. ಬಟ್ ಮಾಡೋದಂತೂ ತುಂಬ ಸಿಂಪಲ್, ತುಂಬ ಈಸಿ. ನಾನು ಇದನ್ನು ಪರೋಟ ಜೊತೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ದೋಸೆ, ಚಪಾತಿ ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನಮ್ಮ ಶಾಪಲ್ಲೇ ಪರೋಟ ಸಿಗೋದ್ರಿಂದ ನಾನು ಈಸಿ ಆಗುತ್ತೆ ಅಂತ ಪರೋಟ ಜೊತೆ ಮಾಡ್ತಿದ್ದೀನಿ. ಒಂದು ತವಾನ ಇಟ್ಬಿಟ್ಟು ನೀಟಾಗಿ ಕಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು, ಅದಾದಮೇಲೆ ಅದಕ್ಕೆ ಪರೋಟ ಹಾಕಿ ಮೇಲ್ಗಡೆ ಮತ್ತು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಪರಾಟನೂ ರೆಡಿ ಆಗುತ್ತೆ. ಒಂದು ಈಸಿ ಟ್ರಿಕ್ ಏನು ಅಂತಂದರೆ, ಪರೋಟ ಬೇಯಿಸ್ಕೊಂಡಾದ್ಮೇಲೆ ನಾವು ಕೈಯಲ್ಲಿ ಈ ಥರ ಮಾಡೋದ್ರಿಂದ ಎಳೆ ಎಳೆ ನೀಟಾಗಿ ಬರುತ್ತೆ. ಕೇರಳ ಪರೋಟ ಥರನೇ ಇರುತ್ತೆ. ನಾವು ನಮ್ಮ ಶಾಪಲ್ಲಿ ತರೋದಂತೂ ತುಂಬ ಸಾಫ್ಟಾಗಿರುತ್ತೆ, ಸಖತ್ತಾಗುತ್ತೆ. ಸೊ ಈ ಗ್ರೇವಿಗೆ ಅದೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಅದು ಕಾಂಬಿನೇಷನ್ ಮಾಡಿದೆ. ನಿಮಗೆ ಇನ್ನೂ ಇದೇ ಥರ ರುಚಿಯಾದಂಥ, ಈಸಿಯಾದಂಥ ರೆಸಿಪಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.